ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಬಿಡದಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಆಗಿರುವ ನಷ್ಟವನ್ನು ಪುರಸಭೆಯವರು ತುಂಬಿಕೊಡಬೇಕು. ಅವರಿಗೆ ಪುನರ್ವಸತಿ ಕಲ್ಪಿಸಿ ಮತ್ತೆ ಅವರು ಮಾಮೂಲಿನಂತೆ ವ್ಯಾಪಾರ ಮಾಡಿಕೊಳ್ಳಲು ಅವಕಾಶ ನೀಡಬೇಕು. ಈ ವಿಚಾರದಲ್ಲಿ ಪುರಸಭಾಧ್ಯಕ್ಷರಾದಿಯಾಗಿ ತಪ್ಪು ಮಾಡಿದ್ದಾರೆ. ಪುರಸಭಾಧ್ಯಕ್ಷರು ಯಾರಿಗಿಂತಲೂ ದೊಡ್ಡವರಲ್ಲ, ವಿರೋಧ ಪಕ್ಷದವರು ದೊಡ್ಡವರಲ್ಲ, ಶಾಸಕರು ಎಂಪಿಯು ದೊಡ್ಡವರಲ್ಲ, ಫುಟ್ಪಾತಿನಲ್ಲಿರುವ ಜನರೇ ದೊಡ್ಡವರು. ಅವರಿಗೆ ಒಳ್ಳೆಯದನ್ನು ಮಾಡಿ ಅವರ ಹೊಟ್ಟೆ ತುಂಬಲು ಸಹಾಯ ಮಾಡಬೇಕು. ನಾವು ಆಡಳಿತ ಮಾಡುವವರು ಪಬ್ಲಿಕ್ ಫ್ರೆಂಡ್ಲಿಯಾಗಿರಬೇಕು. ವಿರುದ್ಧ ಹೋದರೆ ತಕ್ಕ ಶಾಸ್ತಿ ಮಾಡುತ್ತಾರೆ ಎಂದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎ ಮಂಜುನಾಥ್ ಕಿಡಿಕಾರಿದ್ದಾರೆ. ನೋಡಿ, ಬಿಡದಿ ಪಟ್ಟಣದಲ್ಲಿ ನಾವು ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಜನ, ನಾವು ಭಾಳಷ್ಟು ಜನ ಆಡಳಿತ ಮಾಡಿರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಹಿಂದೆ ಆಲನ್ ಶಿವಣ್ಣವ್ರನ್ನ ಹಿಡಿದು ಬಾನಂದೂರು ಚಂದ್ರಣ್ಣವ್ರನ್ನ ಹಿಡಿದು ಭಾಳಷ್ಟು ಜನ ಅಧ್ಯಕ್ಷರುಗಳಾಗಿ, ಪುರಸಭೆ ಆದಮೇಲೆ ಭಾಳಷ್ಟು ಜನ ಪುರಸಭೆ ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿದ್ದಾರೆ. ಹಾಲಿ ಶಾಸಕರಿಗೆ ಅವ್ರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. ಅವರು ಬಾಲಕೃಷ್ಣ ಅವ್ರು ಯಾವತ್ತು ಹೋದ್ರೂ ಬಡವ್ರ ಮೇಲೆ ಹೋಗೋದು, ಬಡವ್ರ ಹೊಟ್ಟೆ ಮೇಲೆ, ಫುಟ್ಪಾತ್ ಅವ್ರ ಹೊಟ್ಟೆ ಮೇಲೆ, ಫುಟ್ಪಾತ್ ಮೇಲೆ ತರಕಾರಿ ಮಾರೋರ ಹೊಟ್ಟೆ ಮೇಲೆ ಹೊಡಿದೇನೆ ಅವ್ರಿಗೆ ರೂಢಿ. ನಿನ್ನೆ ಒಬ್ಬರು ಮಹಾನ್ ನಾಯಕರು ಇಲ್ಲಿ ಹೇಳ್ತಾ ಇದ್ರು, ನಮ್ಮ ಶಾಸಕರ ಆದೇಶದನ್ವಯ, ನಮ್ಮ ಶಾಸಕರ ಆದೇಶದನ್ವಯ. ಆ ಶಾಸಕರು ಏನು ಆದೇಶ ಮಾಡೋರು ಅಂತ ಗೊತ್ತಾಗಿದೆ. ಬಡವರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ದೇನೆ ಮಾಲ್ ಕಟ್ಕೊಂಡು ವ್ಯಾಪಾರ ಮಾಡೋಕ್ಕಾಗುತ್ತಾ? ಬಡವರು ಫುಟ್ಪಾತ್ ಮೇಲೆ, ಇವರೆಲ್ಲ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋಂಥ ಜನ. ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರ ಮಾಡಿ ಮನೆಗೆ ಹೋದರೆ ಅವ್ರಿಗೆ ಹೊಟ್ಟೆ ತುಂಬಿಸ್ಕೋತಾರೆ, ಇಲ್ಲ ಅಂದರೆ ಉಪವಾಸ ಮಲಗಬೇಕಾಗುತ್ತೆ. ಶ್ರೀಮಂತ ರಾಜಕಾರಣಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಫುಟ್ಪಾತ್ ಮೇಲಿರೋರಿಗೆ ಫುಟ್ಪಾತಿಂದ ತೊಂದರೆ ಆಗ್ತದೆ ಅಂದರೆ ಅವ್ರು ತಿಳಿ ಹೇಳಬೇಕು. ಅವರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಲಿಕ್ಕೆ ಸರ್ಕಾರ, ಸುಪ್ರೀಂ ಕೋರ್ಟು ಹಕ್ಕು ಕೊಟ್ಟಿದೆ. ಅವರಿಂದ ತೊಂದರೆ ಆಗ್ತದೆ ಅಂದರೆ ಅವ್ರಿಗೊಂದು ಯೂನಿಟಿ ಮಾಡಬೇಕು, ಅವ್ರ ಕಮಿಟಿ ಮಾಡಬೇಕು. ಕಮಿಟಿನಲ್ಲಿ ಬೇರೆ ಪುನರ್ವಸತಿ ಕಲ್ಪಿಸ್ಕೊಟ್ಟು ಅವ್ರನ್ನ ಎತ್ತಂಗಡಿ ಮಾಡಬೇಕು. ಇವ್ರೇನು ಮಾಡಿದ್ದಾರೆ? ಯಾವತ್ತು ಇಲ್ಲಿ ಶಾಸಕರು ಬಂದು ಫುಟ್ಪಾತ್ ವ್ಯಾಪಾರಿಗಳನ್ನ ಒತ್ತುವರಿ ಮಾಡಿಕೊಂಡು ಪೆಟ್ಟಿ ಅಂಗಡಿ ಕಟ್ಕೊಂಡಿರೋರನ್ನ ಸಭೆ ಮಾಡಿದ್ದಾರೆ? ಅವ್ರನ್ನ ಕೇಳ್ಕೊಂಡಿದ್ದಾರಾ? ನೀವು ಹಿಂದೆ ಸರೀರಿ ಅಂತ ಕೇಳ್ಕೊಂಡಿದ್ದಾರೆ ಅವ್ರನ್ನ? ಅವರಿಂದ ತೊಂದರೆ ಆಗಿದ್ದೇನು? ಇವತ್ತು ಅವ್ರ ಹೊಟ್ಟೆ ಮೇಲೆ ಒಡೆದು ಬೆಳಗಿನ ಜಾವ ಶುರು ಮಾಡಿ ಇವತ್ತೆಲ್ಲ ಸಮಾಧಿ ಮಾಡಿದ್ದೀರಲ್ಲ. ಇಲ್ಲಿ ಯಾರು ಸಮಾಧಿ ಕಟ್ತೀರಿ? ನಿಮ್ಮ ಸಮಾಧಿಗಳು ಕಟ್ಕೊತೀರಾ ಇಲ್ಲಿ ಈ ಜಾಗದಲ್ಲಿ? ಇದರಿಂದ ಏನಾಗ್ತದೆ? ನಾನು ಕೇಳೋದು ಇಷ್ಟೇ, ನಿಮಗೆ ಆಡಳಿತ ಮಾಡೋರಿಗೆ ಹೃದಯ ಶ್ರೀಮಂತಿಕೆ, ತಾಯಿ ಹೃದಯ ಇರಬೇಕು. ಒಬ್ಬ ಬಸ್ ಎಳಿತಾನೆ, ಒಂದು ಆರೋ ತಗೋಬೇಕು, ಯಾರೋ ಸಾವು ಹೋಯ್ತಾ ಇರ್ತಾನೆ, ಎಲ್ಲಿ ಬರಬೇಕು? ಫುಟ್ಪಾತ್ಗೆ ಬರಬೇಕು. ಯಾರೋ ಒಬ್ಬ ಬಸ್ ಇಳಿತಾರೆ, ಹೆಣ್ಮಕ್ಳು ನೆಂಟ್ರ ಮನೆಗೆ ಹೋಗ್ಬೇಕು, ಹಣ್ಣು ತಗೋಬೇಕು, ಎಲ್ಲಿ ಬರ್ತಾರೆ? ಫುಟ್ಪಾತ್ಗೆ ಬರ್ತಾರೆ. ಯಾರೋ ತಾಯಿ ಒಂದು ಮದುವೆಗೆ ಹೋಗ್ತಾ ಇರ್ತಾಳೆ, ಹೂವು ಮುಡ್ಕೋಬೇಕು, ಎಲ್ಲಿ ಬರ್ತಾಳೆ? ಹೂದಂಗಡಿ ಹತ್ರ, ಫುಟ್ಪಾತ್ ಹತ್ರ ಬರ್ತಾರೆ. ಮಾಲ್ಗೆ ಹೋಗಿ ಹೂವು, ಹಣ್ಣು, ತರಕಾರಿ ಎಲ್ಲ ತಗೊಂಡು ಹೋಗಕ್ಕೆ ಆಯ್ತದ ಜನರು? ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ನಿಮ್ಮ ಈ ಟೋಟಲ್ ಅಜೆಂಡಾ ಏನು? ಇದರಲ್ಲಿ ಏನು ದುಡ್ಡು ಹೊಡೆಯೋಕ್ಕೆ ಏನು ಸಾಧ್ಯ ಆಯ್ತು ನಿಮಗೆ? ಬಡವರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಇದರಲ್ಲಿ ಏನೋ ನಾವು ಡ್ರೈನ್ ಮಾಡಿಬಿಟ್ರೆ, ಫುಟ್ಪಾತ್ ಮಾಡಿಬಿಟ್ರೆ ಇಲ್ಲೇನೋ ನನಗೆ ದುಡ್ಡು ಸಿಕ್ಕೋಯ್ತದೆ ಅಂತ ಬಂದಿದ್ದೀರಲ್ಲ. ಆಯ್ತು, ನೀವು ಮಾಡಿ. ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ದೀರಾ, ಮಾಡಿ. ಅವ್ರಿಗೂ ನೀವು ಜಾಗ ಕಲ್ಪಿಸ್ಕೊಡ್ಬೇಕಲ್ಲ. ಎಷ್ಟು ವರ್ಷದಿಂದ ಇದೆ ಬಿಡದಿ ಮೇನ್ ರೋಡಲ್ಲಿ ಮನೆಗಳು, ಟ್ರೈನಿಂದ ಒಳಗಡೆ ಇರೋ ಮನೆಗಳಿಗೆ ನೀವು ಮೆಟ್ಲುಗಳು ಹೊಡೆದಿದ್ದೀರಿ. ಅವ್ರದ್ದು ಎಲೆಕ್ಟ್ರಿಕ್ ಕಂಬಗಳು ಕಿತ್ತಾಕಿದ್ದೀರಿ, ಕನೆಕ್ಷನ್ಗಳು ಕಿತ್ತಾಕಿದ್ದೀರಿ, ವಾಟರ್ ಕನೆಕ್ಷನ್ ಹೋಗಿದೆ. ಯಾರು ಹಾಕ್ಸ್ಕೊಡ್ತಾರೆ ಅದೆಲ್ಲ? ಯಾರು ಹಾಕ್ಸ್ಕೊಡ್ತಾರೆ ಅವ್ರಿಗೆಲ್ಲ? ಇಲ್ಲಿ ಏನು ಮಹಾನಾಯಕರುಗಳು ಯಾರೋ ಮೈಲೇಜ್ ತೊಗೊಳಕ್ಕೆ ಕೊಟ್ಟದ್ರಲ್ಲ, ಇದ್ರ ವಿರುದ್ಧ ಇದ್ದೀನಿ. ನಾಳೆ ಬತ್ತಿದ್ದೀನಿ. ಮತ್ತೆ ಈ ಚೀಫ್ ಆಫೀಸರ್ ಅಧಿಕಾರಿಗಳೆಲ್ಲ ನಾನು ಬರ್ತೀನಿ ಅಂದ ತಕ್ಷಣನೆಲ್ಲ ಕದ್ದುಬಿಟ್ಟಿದ್ದಾರೆ. ನಾಳೆ ಕರೆಸ್ತೀನಿ, ಈ ಜನರ ಮಧ್ಯದಲ್ಲಿ ನಿಲ್ಸ್ಕೊಂಡು ಅವ್ರಿಗೆ ತಕ್ಕ ಸಾಕ್ಷಿ ಮಾಡಿಸ್ತೀನಿ. ಯಾರು ಈ ಬಿಡದಿ ಜನ ಎದುರ್ಕೊಳ್ಳೋದು ಬೇಡ. ಮಂಜು ನಿಮ್ಮನ್ನು, ನಿಮ್ಮ ಮನೆ ಮಗ ಇಲ್ಲಿದ್ದಾನೆ, ಕೇಳೋಕ್ಕೆ ಹೇಳೋಕ್ಕೆ ಅಂತ ನಿಮ್ಮ ಪರವಾಗಿ ನಿಲ್ತಾನೆ. ನಾನು ಊರಲ್ಲಿ ಇಲ್ದಿರೋ ದಿವಸ ಇದನ್ನೆಲ್ಲ ತೀರ್ಮಾನ ತಗೊಂಡು ಮಾಡ್ಕೊಂಡಿದ್ದಾರೆ.
ನಾನು ಮಧ್ಯಾಹ್ನ ಬರೋಷ್ಟರಲ್ಲಿ ಇದನ್ನೆಲ್ಲ ಮಾಡಿದ್ರು. ನನಗೆ ಇವತ್ತು ಎಲ್ಲ ಜನ ಕೇಳ್ಕೊಂಡ್ರು, ಬಂದು ಇಲ್ಲಿ ಬಂದು ಹೋಗ್ಬೇಕು ಅಂತ ಬಂದಿದ್ದೀನಿ, ನಿಮ್ಮ ಪರವಾಗಿರ್ತೀನಿ ಅಂತೇಳಿ ನಿಮ್ಮ ಮುಖಾಂತರ ಬಿಡದಿ ಇನ್ನೊಂದು ಜನಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾರ್ಯಾರಿಗೆ ಅನ್ಯಾಯ ಆಗಿದ್ರೆ ಇದರಿಂದ ಡ್ಯಾಮೇಜು ಪುರಸಭೆಯಿಂದ ಎಲ್ಲ ಕಟ್ಕೊಡ್ಬೇಕು. ಯಾರ್ಯಾರು ಫುಟ್ಪಾತ್ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಪುನರ್ವಸತಿ ಕಲಿಸ್ಬೇಕು, ಅವ್ರನ್ನೆಲ್ಲ ಕುಂದಿರಿಸ್ಬೇಕು. ಅವ್ರಿಗೆಲ್ಲ ಮಾಮೂಲಿ ಅವ್ರು ಫುಟ್ಪಾತಲ್ಲಿ ವ್ಯಾಪಾರ ಏನು ಮಾಡ್ತಿದ್ರು ಆ ಥರ ಮಾಡ್ಕೊಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ತಾಕೀತು ಮಾಡ್ತಾರೆ. ಅಧ್ಯಕ್ಷರು ನಿಮ್ಮವರೇನೆ, ನಿಮ್ಮ ಗಮನಕ್ಕೆ ತಂದಿರಲಿಲ್ವ ಸರ್? ನಾನು ಪುರಸಭೆ ಅಧ್ಯಕ್ಷರಾದಿಯಾಗಿ ಹೇಳ್ತಾ ಇದ್ದೀನಿ, ತಪ್ಪು ಮಾಡಿದ್ದಾರೆ ಯಾರೇ ಇರಲಿ. ನಾನು ಇವತ್ತು ಅವ್ರಿಗೂ ಕರೆದು ನಾನು ಏನು ಶಾಸ್ತಿ ಮಾಡಬೇಕು ಮಾಡಿದ್ದೀನಿ. ಪುರಸಭೆ ಅಧ್ಯಕ್ಷರು ದೊಡ್ಡವರಲ್ಲ, ಪುರಸಭೆಯಲ್ಲಿ ವಿರೋಧ ಪಕ್ಷದವರು ದೊಡ್ಡವರಲ್ಲ, ಶಾಸಕರು ದೊಡ್ಡವರಲ್ಲ, ಇಲ್ಲಿ MP ದೊಡ್ಡವರಲ್ಲ, ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಜನ ದೊಡ್ಡವರು. ಅವ್ರಿಗೆ ಒಳ್ಳೇದು ಮಾಡಬೇಕು, ಅವ್ರು ಹೊಟ್ಟೆ ತುಂಬಕ್ಕೆ ನಾವೇನು ಮಾಡಬೇಕು ಅದನ್ನು ಮಾಡಬೇಕು. ನಾವು ಪಬ್ಲಿಕ್ ಫ್ರೆಂಡ್ಲಿ ಹೋಗ್ಬೇಕು. ಆಡಳಿತ ಮಾಡೋರು ಅಧಿಕಾರಿಗಳು ಪಬ್ಲಿಕ್ ಫ್ರೆಂಡ್ಲಿ ಹೋಗ್ಬೇಕು. ಅವ್ರ ವಿರುದ್ಧ ಹೋದ್ರೆ ನಿಮಗೆ ಜನ ಕಾಲಲ್ಲಿರೋ ತಗೋತಾರೆ ಅಂತೇಳಿ ನಿಮ್ಮ ಮುಖಾಂತರ 2 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಿ. ಯಾವ್ದ್ರಿ 2 ಕೋಟಿ? ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಬಿಡದಿನಲ್ಲಿ. ಗುಂಡಿಗಳು ಮುಚ್ಚಕ್ಕೆ ಪಾಪ ಮಳೆ ಹುಯ್ದ್ಬಿಟ್ರೆ ಹೆಂಗಸ್ರು ಮಕ್ಳು ಓಡಾಡಕ್ಕೆ ಆಯ್ತಾ ಇಲ್ಲ. ಫಸ್ಟ್ ಅದನ್ನ ಮಾಡಕ್ಕೆ ಹೇಳಿ ಮಹಾನ್ ಭಾವ್ರಿಗೆ, ಬಾಲಕೃಷ್ಣ ಅವ್ರಿಗೆ. ಫಸ್ಟು ಗುಂಡಿ ಮುಚ್ಚಲಿ, ಗುಂಡಿ ಮುಚ್ಚಿಬಿಟ್ಟು ಇಲ್ಲಿ ಬಾರಪ್ಪ, ಇಲ್ಲಿ ನೀನು ಸೌದ ಇಲ್ಲಿ ಏನು ಇಲ್ಲೇನೋ ಪ್ಯಾಲೇಸ್ ಮಾಡಿವಂತೆ, ಫಸ್ಟ್ ಬಿಡದಿಲ್ಲಿರೋ ಗುಂಡಿ ಮುಚ್ಚಕ್ಕೆ ಹೇಳಿ. ಯಾವ ಫಂಡ್ ಐತ್ರಿ? ಬಾಯ್ಲಿ ಹೇಳ್ತಾವ್ರೆ, ಹೋಲಿ ಹೊಡೆದವ್ರಲ್ರಿ, ತಂದವ್ರ ತಂದವ್ರ ಯಾರಾದ್ರೂ ಫಂಡ್ ಇದೆ ಅಂತ ಬಾಯ್ಲಿ ಹೇಳ್ತಾವ್ರೆ. ಇದು ಹೊಡೆಯಕ್ಕೆ ಮತ್ತೆ ಆದೇಶ ಮಾಡ್ಕೊಂಡ್ ಬಂದವ್ರ ಇದು ಕಟ್ತೀವಿ ಅಂತ. ಹೋಲಿ ಫುಟ್ಪಾತ್ ಇಲ್ಲಿ ಹೊಡೆದ್ರು, ಇಲ್ಲಿ 100 ಅಂಗಡಿಗಳು ಹೊಡೆದವ್ರೆ. ಅವ್ರು ಕಟ್ಕೊಡಿ, ನಿಮ್ಮ ಹತ್ರ ದಾಖಲೆ ಇದೆಯಾ? ಮೊನ್ನೆ ಮಾಗಡಿನಲ್ಲಿ ಹೊಡೆದ್ರು, ಕಟ್ಟವ್ರ, ದುಡ್ಡು ಐತಾ ಇವ್ರ ಹತ್ರ? ಯಾಕ್ರಿ ಬಾಲಕೃಷ್ಣಂಗೆ ಇವೆಲ್ಲ ಮಾಡೋ ಕೆಲಸ ಮಾಡಕ್ಕೆ ಹೇಳ್ರಿ? ಇದೆಲ್ಲ ಶಾಶ್ವತ ಅಲ್ಲ. ಬಿಡದಿ ಜನ ನನಗೆ ಓಟ್ ಹಾಕ್ಲಿಲ್ಲ, 6,500 ಲೀಡ್ ಕೊಟ್ರು ಬಾಲಕೃಷ್ಣನ್ಗೆ ಈ ಕೆಲಸ ಮಹಾನ್ದಾರಿ ಕೆಲಸ ಮಾಡಲಿ ಅಂತ. ಇವತ್ತು ಬಿಡದಿ ಜನ ನೋಡ್ತಾ ಇದೆ, ಎಂಥ ಪುಣ್ಯಾತ್ಮನ್ಗೆ ಓಟ್ ಹಾಕ್ತು ಅಂತ ಬಿಡದಿ ಜನ ಮಾತಾಡ್ತಾ ಇದೆ. ಅಲ್ಲಿ 10,000 ಎಕರೆ ಕಿತ್ಕೋತಾವ್ರೆ ಬೈರ್ಮಂಗ್ಲದಲ್ಲಿ, ಕಂಚಗಾರನಹಳ್ಳಿಲಿ. ಇಲ್ಲಿ ಬಿಡದಿಲಿ ಜೀವನ ಬದುಕ ಮೇಲೆ ಆಟ ಆಡ್ತಾವ್ರೆ. ಕ್ಷೇತ್ರದಿಂದ ಏನಾದ್ರು ಕೈ ತಪ್ಪುತ್ತೆ ಅಂತ ಅವ್ರು ಏನಾದ್ರು ಮಾಡ್ತಿದ್ದಾರೆ ಸರ್? ಇರ್ಬೋದೇನೋ ಈ ಕ್ಷೇತ್ರಗಳು ಕಟ್ಕೊಂಡು ನಮ್ಗೆ ಏನು ಅಂತ ಮಾಡ್ಬೋದು. ಮನೆ ಕಟ್ಟಕ್ಕೆ ಪ್ಯಾಂಟ್ ಇಲ್ಲ ಅಣ್ಣ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ